ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮಗೇನಾರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಎಲ್ಲರ ಒಂದು ಉಪಯೋಗಕ್ಕೆ ಬರ್ತಕ್ಕಂಥದ್ದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ತುಳಸಿ ಗಿಡ ಎಲ್ಲರ ಮನೆಯಲ್ಲಿ ಇರುತ್ತೆ. ರಾಮ ತುಳಸಿ, ಕೃಷ್ಣ ತುಳಸಿ ಅಂತ ಎರಡು ಬಗೆಯ ತುಳಸಿ ಗಿಡಗಳು ಎಲ್ಲರ ಮನೆಯಲ್ಲೂ ಇರುತ್ತೆ. ಅದರ ಒಂದು ಔಷಧಿ ಗುಣಗಳು ಬಹಳ ಅದ್ಭುತವಾಗಿದೆ ಮತ್ತು ಅದರ ಒಂದು ಪೂರ್ತಿಯಾದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ತುಳಸಿಯನ್ನು ನಮ್ಮ ಹೋಮಿಯೋಪತಿಯಲ್ಲಿ ಆಸಿಮಮ್ ಅನ್ನುವ ಒಂದು ಔಷಧಿಯ ಹೆಸರಿನಿಂದ ನಾವು ಕರಿತೀವಿ ಸ್ನೇಹಿತರೆ. ಇದಕ್ಕೆ ಬಹಳಷ್ಟು ಉತ್ಕೃಷ್ಟವಾದ ಔಷಧಿ ಗುಣಗಳು ಇದೆ. ಹೀಗಾಗಿ ನಮ್ಮ ಹೋಮಿಯೋಪತಿಯಲ್ಲೂ ಸಹಿತ ಈ ಔಷಧಿ ಗುಣಗಳ ಇರುವ ಕಾರಣದಿಂದ ಅದನ್ನು ನಾವು ಉಪಯೋಗಿಸ್ತೀವಿ. ಇದರ ಮುಖ್ಯವಾದ ಔಷಧಿ ಗುಣಗಳು ಅಂತ ಹೇಳಿದರೆ, ಇದು ಪರಿಣಾಮಕಾರಿಯಾಗಿ ರೋಗಗ್ರಸ್ತ ಸ್ಥಿತಿಯನ್ನು ನಿಯಂತ್ರಿಸುತ್ತೆ ಅಂತ ಹೇಳಿದರೆ, ಈ ತುಳಸಿಯ ಎಲೆಗಳು ಯಾವ ಅಂಗಗಳ ಮೇಲೆ ಇದರ ಪರಿಣಾಮ ಬೀರುತ್ತೆ ಅಂತ ಹೇಳಿದರೆ, ನಮ್ಮ ಜನೈಟೋ ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳಿದರೆ ನಮ್ಮ ಮೂತ್ರ ಜನಕಾಂಗದ ಮೇಲೆ ಆಗ್ತಕ್ಕಂಥ ರೋಗಗಳ ಮೇಲೆ ಬಹಳಷ್ಟು ಪ್ರಭಾವಕಾರಿಯಾಗಿ ಕೆಲಸ ಮಾಡಿ ಅದನ್ನು ಪೂರ್ತಿಯಾಗಿ ಗುಣಪಡಿಸುತ್ತೆ ಸ್ನೇಹಿತರೆ. ಅಂತ ಹೇಳಿದರೆ UTI ಅಂತ ಹೇಳ್ತೀವಿ, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು, ಬ್ಲ್ಯಾಡರ್ ಇನ್ಫೆಕ್ಷನ್ನು ಮತ್ತು ಯಾವುದೇ ತರಹದ ಮೂತ್ರ ಜನಕಾಂಗದ ಒಂದು ರೋಗಗಳಲ್ಲಿ ಅಂತ ಹೇಳಿದರೆ ಯೂರಿಕ್ ಆ್ಯಸಿಡ್ ಫಾರ್ಮ್ ಆಗಿ, ಮತ್ತು ಈ ನಮ್ಮ ಕಿಡ್ನಿಗಳಲ್ಲಿ ಅಂತ ಹೇಳಿದರೆ ಮೂತ್ರಕೋಶಗಳಲ್ಲಿ ಕಲ್ಲುಗಳೇನಾರು ಆಗ್ತಾಯಿತ್ತು ಅಂತ ಹೇಳಿದ್ರೂ ಸಹಿತ ಈ ತುಳಸಿಯಿಂದ ಅದನ್ನು ಗುಣಪಡಿಸಲು ಸಾಧ್ಯವಿದೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಸೊ ಹೀಗಾಗಿ ಯೂರಿಕ್ ಆ್ಯಸಿಡ್ ಎಲ್ಲೆಲ್ಲಿ ಫಾರ್ಮ್ ಆಗಿ ಅದರ ಒಂದು ಪ್ರಭಾವ ನಮ್ಮ ದೇಹದ ಮೇಲೆ ಆಗುತ್ತೆ, ಅಲ್ಲೆಲ್ಲ ಸಹಿತ ಈ ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಅದನ್ನು ಗುಣಪಡಿಸುವಲ್ಲಿ ಬಹಳಷ್ಟು ಕಾರ್ಯವಹಿಸುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ತುಳಸಿಯ ಅದ್ಭುತವಾದ ಒಂದು ಶಕ್ತಿ ಅಂತ ಹೇಳಿದರೆ, ಯಾವುದೇ ತರಹದ ಜ್ವರಗಳು ಅಂತ ಹೇಳಿದರೆ, ಯಾವುದೇ ತರಹದ ರುಮ್ಯಾಟಿಕ್ ಫೀವರ್ ಅಂತ ಹೇಳಿದರೆ, ಸೆಪ್ಟಿಕ್ ಫೀವರ್ ಅಥವಾ ಗ್ಯಾಸ್ಟ್ರಿಕ್ ಫೀವರ್ ಏನಾರು ಇತ್ತು ಅಂತ ಹೇಳಿದರೆ ಈ ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಅದನ್ನು ಶಮನಗೊಳಿಸುತ್ತೆ ಮತ್ತು ಪೂರ್ತಿಯಾಗಿ ಗುಣಪಡಿಸುತ್ತೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಇದು ಎರಡನೇದಾಯಿತು ಅಂತ ಹೇಳಿದರೆ, ತುಳಸಿ ಎಲೆಗಳಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುವುದರಿಂದ ಅದನ್ನು ಸೇವಿಸಿದರೆ ಅದು ನಿಮಗೆ ಆರೋಗ್ಯವನ್ನು ಮತ್ತು ಶಕ್ತಿಯನ್ನು ಕೊಡುವುದು ಸರ್ವಸಾಮಾನ್ಯ ಅಂತ. ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಮಕ್ಕಳ ಒಂದು ಭೇದಿಯಲ್ಲಿ ಬಹಳಷ್ಟು ಪರಿಣಾಮಕಾರಿಯಾಗಿ ಇದೆ ಅಂತ ತಿಳಿದು ಬಂದಿದೆ ಸ್ನೇಹಿತರೆ. ಮಕ್ಕಳಿಗೆ ಬಹಳಷ್ಟು ಭೇದಿ ಆಗ್ತಾಯಿತ್ತು ಅಂದ್ರೂ ತುಳಸಿ ಎಲೆಗಳನ್ನು ಸರಿಯಾಗಿ ಕುದಿಸಿ, ಆ ಕುದಿಸಿದ ನೀರನ್ನು ಏನಾದ್ರು ಕೊಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಈ ತುಳಸಿ ಎಲೆಗಳ ಪ್ರಭಾವದಿಂದ ಭೇದಿ ಪೂರ್ತಿಯಾಗಿ ಕಡಿಮೆ ಆಗುತ್ತೆ ಅಂತ ನನಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಆಮೇಲೆ ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ಚಿಕನ್ ಗುನ್ಯಾ ಅನ್ನುವ ಒಂದು ರೋಗದಲ್ಲಿ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡಿ ನಮ್ಮ ಪೂರ್ತಿಯಾದ ದೇಹದ ನೋವುಗಳನ್ನು ಕಡಿಮೆ ಮಾಡುತ್ತೆ ಮತ್ತು ಜ್ವರಗಳನ್ನು ಕಡಿಮೆ ಮಾಡುತ್ತೆ. ರೆಮಿಟೆಂಟ್ ಫೀವರಲ್ಲಿ ಈ ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿ ಈ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ಈ ತುಳಸಿ ಎಲೆಗಳನ್ನು ಹೇಗೆ ಉಪಯೋಗಿಸೋದು ಅಂತ. ಈ ತುಳಸಿ ಎಲೆಗಳನ್ನು ಉಪಯೋಗಿಸುವ ಬಗೆ ಏನಪ್ಪ ಅಂತ ಹೇಳಿದರೆ, ಒಂದು 10ರಿಂದ 15 ಎಲೆಗಳನ್ನು ತೆಗೆದುಕೊಂಡು 1 ಅಥವಾ 2 ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ, ಆ ಕುದಿಸಿದ ನೀರು ಅರ್ಧ ಆಗಬೇಕು. 2 ಗ್ಲಾಸ್ ತೊಗೊಂಡಿದ್ರೆ 1 ಗ್ಲಾಸ್ ಆಗುವ ಹಾಗೆ ಅದನ್ನು ಕುದಿಸಿ, ಆ ಕುದಿಸಿದ ನೀರನ್ನು ಆರಿಸಿ ಅದನ್ನು ಸೇವಿಸ್ತಾ ಇದ್ರಿ ಅಂತ ಹೇಳಿದರೆ ಅದರ ಒಂದು ಔಷಧಿ ಗುಣಗಳು ಈ ನೀರಿನಲ್ಲಿ ಬಂದಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಮಾಡಬಹುದಾದಂಥ ಒಂದು ಮನೆಮದ್ದು. ಸೊ ಹೀಗಾಗಿ ಸರಿಯಾಗಿ ಉಪಯೋಗಿಸಿದ್ದೇ ಆಯಿತು ಅಂತ ಹೇಳಿದರೆ ನಿಮ್ಮ ಸಾಮಾನ್ಯವಾಗಿ ಬರ್ತಕ್ಕಂಥ ಶೀತ, ಕೆಮ್ಮು, ನೆಗಡಿ, ಜ್ವರ
ಎಲ್ಲಕ್ಕೂ ಈ ತುಳಸಿ ಎಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ನಮ್ಮ ರೋಗಗಳನ್ನು ನಿಯಂತ್ರಿಸಿ ಪೂರ್ತಿಯಾಗಿ ಹೊರಹಾಕುವಂಥ ಒಂದು ಶಕ್ತಿ ತುಳಸಿ ಎಲೆಗಳಿಗಿದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ತುಳಸಿ ಎಲೆಗಳಲ್ಲಿ ರಾಮ್ ತುಳಸಿ ಮತ್ತು ಕೃಷ್ಣ ತುಳಸಿ ಯಾವುದು ಒಳ್ಳೆಯದು ಡಾಕ್ಟ್ರೇ ಅಂತ ಕೇಳ್ಬೋದು. ಕೃಷ್ಣ ತುಳಸಿ ಬಹಳಷ್ಟು ಒಳ್ಳೆಯದು ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆದರೆ ರಾಮ್ ತುಳಸಿ ಅಂದರೆ ಬಿಳಿ ತುಳಸಿ ಏನಿರುತ್ತಲ್ಲ ಅದು ಸಹಿತ ಅದರ ಔಷಧಿ ಗುಣಗಳು ಸ್ವಲ್ಪ ಕಡಿಮೆ ಇರುತ್ತೆ. ಆದರೆ ಕೃಷ್ಣ ತುಳಸಿಯಲ್ಲಿ ಶ್ಯಾಮ್ ತುಳಸಿ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಬಹಳಷ್ಟು ಔಷಧಿ ಗುಣಗಳು ಪ್ರಚುರವಾಗಿರುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದಿಷ್ಟು ಮಾಹಿತಿ ಈ ತುಳಸಿ ಎಲೆಗಳ ಔಷಧಿ ಗುಣಗಳ ಬಗ್ಗೆ. ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯಿತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ 2 ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.